ಈ ಬಾರಿ ಭಾರತೀಯ ಮುಸ್ಲಿಮರಿಗೆ ಹಜ್ ನಿರ್ವಹಿಸುವುದಕ್ಕೆ ಅವಕಾಶ ಇಲ್ಲ ಎಂಬಂತಹ ಸುಳ್ಳು ಸುದ್ದಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿರುವುದು ನಿಮಗೆ ಗೊತ್ತಿರಬಹುದು. ಪ್ರಮುಖ ಪತ್ರಿಕೆಗಳ ವೆಬ್ ಪೋರ್ಟಲ್ಗಳೇ ಇಂತಹ ಸುಳ್ಳು ಸುದ್ದಿಯನ್ನು ಹಬ್ಬಿಸಿರುವುದು ಅಂತಲೂ ನಿಮ್ಗೆ ಗೊತ್ತಿರಬಹುದು. ಇಂತಹ ಸುಳ್ಳು ಸುದ್ದಿಗಳ ಸಂತೆಯಲ್ಲಿ ಸತ್ಯ ಸುದ್ದಿಯನ್ನ ನಿಮಗೆ ಒದಗಿಸುವುದು ನಮ್ಮ ಜವಾಬ್ದಾರಿ. ಯಾರೇ ಆಗಲಿ ಉಮ್ರಾ ನಿರ್ವಹಿಸ ಬಯಸುವುದಾದರೆ ಅವರು ಇದೇ ಏಪ್ರಿಲ್ 13ರ ಒಳಗೆ ಸೌದಿ ಅರೇಬಿಯಾಕ್ಕೆ ತಲುಪಬೇಕಾಗಿದೆ. ಏಪ್ರಿಲ್ 13ರ ಬಳಿಕ ಉಮ್ರಾ ವೀಸಾ ಇರುವುದಿಲ್ಲ. ಉಮ್ರಾ ನಿರ್ವಹಿಸಲು ಸೌದಿಗೆ ತೆರಳಿದವರು ಏಪ್ರಿಲ್ 29ರ ಒಳಗೆ ಕಡ್ಡಾಯವಾಗಿ ಸೌದಿಯಿಂದ ಸ್ವದೇಶಕ್ಕೆ ಮರಳಬೇಕಾಗಿದೆ. ಯಾರಾದರೂ ಹಾಗೆ ಮಾಡದಿದ್ರೆ ಅವರಿಗೆ 1 ಲಕ್ಷ ರಿಯಾಲ್ ವರೆಗೆ ದಂಡ ವಿಧಿಸಲಾಗುವುದಲ್ಲದೆ ಅವರನ್ನ ಜೈಲಿಗೆ ಕಳುಹಿಸಲಾಗುವುದು ಎಂದು ಕೂಡ ಸೌದಿ ಅರೇಬಿಯಾ ಸ್ಪಷ್ಟಪಡಿಸಿದೆ. ಏಪ್ರಿಲ್ 29 ಎಂಬುದು ಇಸ್ಲಾಮಿಕ್ ಕ್ಯಾಲೆಂಡರ್ನ ಪ್ರಕಾರ ದುಲ್ಕಾಅದ್ ತಿಂಗಳು ಪ್ರಾರಂಭವಾಗುತ್ತದೆ. ಆ ಬಳಿಕ ಹಜ್ಗೆ 1 ತಿಂಗಳಷ್ಟೇ ಉಳಿಯುತ್ತದೆ. ಆದ್ದರಿಂದ ಹಜ್ ನಿರ್ವಹಣೆಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಮತ್ತು ಸಿದ್ಧತೆಗಾಗಿ ಉಮ್ರಾ ನಿರ್ವಹಣೆಗೆ ತಾತ್ಕಾಲಿಕ ತಡೆಯನ್ನು ಹೇರಲಾಗಿದೆ. ಹಜ್ ನಿರ್ವಹಣೆಯ ಬಳಿಕ ಪುನಃ ಉಮ್ರಾ ನಿರ್ವಹಣೆಗೆ ವೀಸಾವನ್ನು ನೀಡಲಾಗುವುದು ಎಂದು ಸೌದಿ ಅರೇಬಿಯಾ ತಿಳಿಸಿದೆ. ಉಮ್ರಾ ನಿರ್ವಹಿಸ ಬಯಸುವವರು ಏಪ್ರಿಲ್ 13ರ ಒಳಗೆ ಸೌದಿ ಅರೇಬಿಯಾ ತಲುಪಬೇಕು ಮತ್ತು ಏಪ್ರಿಲ್ 29ರ ನಂತರ ಸೌದಿ ಅರೇಬಿಯಾದಲ್ಲಿ ಅವರು ಉಳಿದುಕೊಳ್ಳಬಾರದು. ನಿರ್ದಿಷ್ಟ ಸಮಯದಲ್ಲಿ ಅವರು ಸೌದಿ ಅರೇಬಿಯಾದಿಂದ ಹೊರಹೋಗದಿದ್ದರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸೌದಿ ಅರೇಬಿಯಾ ನೇರವಾಗಿ ತಿಳಿಸಿದೆ. ಆದ್ದರಿಂದ ಯಾರಾದರೂ ಉಮ್ರಾ ನಿರ್ವಹಿಸ ಬಯಸುವುದಾದರೆ ಅವರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡು ಏಪ್ರಿಲ್ 13ರ ಒಳಗೆ ಸೌದಿ ಅರೇಬಿಯಾ ತಲುಪಬೇಕಾಗಿದೆ. ಮಾತ್ರ ಅಲ್ಲ, ಯಾವ ಕಾರಣಕ್ಕೂ ಏಪ್ರಿಲ್ 29ರ ಬಳಿಕ ಸೌದಿ ಅರೇಬಿಯಾದಲ್ಲಿ ಉಳಿಯದಂತೆ ತಯಾರಿ ಮಾಡಿಕೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಹಜ್ನ ಬಳಿಕ ಉಮ್ರಾ ನಿರ್ವಹಿಸುವುದಕ್ಕಾಗಿ ಸಮಯವನ್ನ ನಿಗದಿಪಡಿಸಬೇಕಾಗಿದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.